ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಸ್ಟಿಚ್ ಮಾಡುವಾಗ ದಾರ ಪದೇ ಪದೇ ಯಾಕೆ ಕಟ್ಟಾಗುತ್ತೆ ಮತ್ತು ಅದನ್ನ ಯಾವ ರೀತಿ ಸರಿ ಮಾಡ್ಕೊಬೋದು ಅಂತ ನೋಡ್ತಾ ಹೋಗೋಣ. ಅದೊಂದು ದೊಡ್ಡ ಸಮಸ್ಯೆನೇ ಆಗಿಬಿಟ್ಟಿರುತ್ತೆ ಸ್ಟಿಚ್ ಮಾಡುವಾಗ. ಅದರಲ್ಲಿ ನಾವು ಚೆಕ್ ಮಾಡ್ಕೊಬೇಕಾಗಿರೋದು ಮೊದಲಿಗೆ ದಾರದ ಕ್ವಾಲಿಟಿ ಸರಿಯಾಗಿಲ್ಲ ಅಂದರೆ ಕೂಡ ನಮಗೆ ದಾರ ಪದೇ ಪದೇ ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು 2 ಥರ ದಾರನ ಇಟ್ಕೊಂಡಿದ್ದೀನಿ. ಈ ದಾರ ಏನಿದೆ ಇದನ್ನು ಈ ರೀತಿ ನಾವು ಕೈಯಿಂದ ಎಳೆದಾಗಲೂ ಕೂಡ ಅಷ್ಟು ಈಸಿಯಾಗಿ ಕಟ್ಟಾಗ್ತಾ ಇಲ್ಲ ದಾರ ಇದು. ಮತ್ತು ಇದು ತಿಕ್ಕಾಗಿ ಕೂಡ ಇದೆ ದಾರ. ಈ ದಾರನ ನೋಡೋದಾದರೆ ಈ ದಾರನ ಈ ರೀತಿ ಇಟ್ಕೊಂಡು ಎಳೆದಾಗ ಈ ದಾರ ಬೇಗನೆ ಕಟ್ಟಾಗ್ಬಿಡ್ತು. ಇದರಲ್ಲೇ ಗೊತ್ತಾಗ್ತಿದೆ ಅಲ್ವಾ ದಾರದ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಈ ಥರ ದಾರನ ನಾವು ಮಿಷಿನಲ್ಲಿ ಬಳಸೋದ್ರಿಂದ ಸ್ಟಿಚ್ ಹಾಕುವಾಗ ಪದೇ ಪದೇ ಕಟ್ಟಾಗುವಂಥ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರನೇ ಒಳ್ಳೆ ಕ್ವಾಲಿಟಿ ಇರುವಂಥ ದಾರನ ಚೂಸ್ ಮಾಡಿಕೊಂಡು ಅದನ್ನ ಮಿಷಿನಲ್ಲಿ ಬಳಸೋದ್ರಿಂದ ನಮಗೆ ಈ ರೀತಿ ದಾರ ಪದೇ ಪದೇ ಕಟ್ಟಾಗುವಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೋದು. ಮಾರ್ಕೆಟಲ್ಲಿ ಬೇಕಾದಷ್ಟು ದಾರದ ಕಂಪ್ನಿಗಳಿದೆ. ಅದರಲ್ಲಿ ಕೆಲವೊಂದಷ್ಟು ಪರ್ಟಿಕ್ಯುಲರ್ ಕಂಪ್ನಿಗಳದ್ದು ದಾರನ ನಾವು ಬಳಸೋದ್ರಿಂದ ನಮಗೆ ದಾರ ಪದೇ ಪದೇ ಕಟ್ಟಾಗಲ್ಲ ಮತ್ತು ದಾರದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ದಾರ ಪದೇ ಪದೇ ಕಟ್ಟಾಗೋದಕ್ಕೆ ಮೊದಲನೇ ರೀಸನ್ ಆದರೆ, ಇನ್ನು ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಈ ವೀಲ್ ಏನಿದೆ ಇದನ್ನು ನಾವು ತುಂಬ ಟೈಟ್ ಮಾಡಿದಾಗ ನಮಗೆ ದಾರ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಈ ಸ್ಪ್ರಿಂಗು ನೀಟಾಗಿ ನಮಗೆ ಈಸಿಯಾಗಿರಬೇಕು ಮತ್ತು ಸ್ವಲ್ಪ ಲೂಸಾಗಿರಬೇಕು. ಅಂದರೆ ತೀರಾ ಲೂಸ್ ಆದರೂ ಸರಿಯಾಗಿರಲ್ಲ ಮತ್ತು ತೀರಾ ಟೈಟ್ ಆದ್ರೂ ಕೂಡ ಸರಿಯಾಗಿರಲ್ಲ. ಇದನ್ನ ನಾವು ಸ್ಟಿಚಿಂಗ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಳಸ್ತೀವಿ ಅಲ್ವಾ. ಇದ್ರ ಒಳಗಿಂದ ನಾವು ದಾರನ ತೆಗಿತೀವಿ. ದಾರ ತೆಗೆಯುವಾಗ ಅದೇನಾದರೂ ಟೈಟ್ ಆಗಿದ್ರೆ, ಈ ವೀಲ್ ಏನಿದೆ ಇದು ಟೈಟ್ ಆಗಿದ್ರೆ ದಾರ ನೀಟಾಗಿ ಪಾಸ್ ಆಗೋದಿಲ್ಲ, ಅಲ್ಲೇ ಸ್ಟ್ರಕ್ ಆದಂಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಇದೇನಿದೆ ಇದನ್ನು ನೀಟಾಗಿ ನಾವು ಸೆಟ್ ಮಾಡ್ಕೊಬೇಕಾಗುತ್ತೆ ಈ ವೀಲ್ನ. ಈ ವೀಲ್ ತುಂಬ ಟೈಟ್ ಆಗಿದ್ರೂ ಕೂಡ ದಾರ ನಮಗೆ ನೀಟಾಗಿ ರೊಟೇಟ್ ಆಗೋದಿಲ್ಲ. ಆ ಕಾರಣದಿಂದನೂ ಕೂಡ ದಾರ ಪದೇ ಪದೇ ಕಟ್ಟಾಗುವಂಥ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ವೀಲ್ನ ಒಂದ್ಸಲ ಚೆಕ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ದಾರ ಪದೇ ಪದೇ ಕಟ್ಟಾಗೋದಿಲ್ಲ. ಇನ್ನು ನೆಕ್ಸ್ಟು ಈ ರೀತಿ ನೀಡಲ್ ಪಾಯಿಂಟು. ಈ ನೀಡಲ್ನ ನಾವು ಕರೆಕ್ಟಾಗಿ ಇನ್ಸರ್ಟ್ ಮಾಡಿಲ್ಲ ಅಂದರೂ ಕೂಡ ದಾರ ನಮಗೆ ಪದೇ ಪದೇ ಕಟ್ಟಾಗ್ತಾ ಹೋಗುತ್ತೆ. ಈ ನೀಡಲ್ನ ನಾವು ಕರೆಕ್ಟಾಗಿ ಯಾವ ರೀತಿಯಾಗಿ ಸೇರಿಸ್ಬೇಕು ಅನ್ನೋ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊಬೋದು. ಇದೇನಿದೆ ನೀಡಲ್ಲು, ಈ ನೀಡಲ್ ನಟ್ಟೇನಿದೆ ಇದನ್ನ ಲೂಸ್ ಮಾಡಿ ನೀಡಲ್ನ ಇನ್ಸರ್ಟ್ ಮಾಡ್ತೀವಿ ಅಲ್ವಾ, ಆವಾಗ ನಾವು ಸರಿಯಾಗಿ ನೀಡಲ್ನ ಇನ್ಸರ್ಟ್ ಮಾಡಿಲ್ಲ ಅಂದರೂ ಕೂಡ ನಮಗೆ ದಾರ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಈ ಬಾಬಿನ್ ಕೇಸು. ಈ ಬಾಬಿನ್ ಕೇಸ್ ಏನಿದೆ ಇದರಲ್ಲಿ 2 ನಟ್ಗಳಿದೆ ಅಲ್ವಾ, ಇದು ತುಂಬ ಟೈಟ್ ಇದ್ದರೂ ಕೂಡ ದಾರ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ಇದೇನಿದೆ ನಟ್ಟು ಇದು ತುಂಬ ಟೈಟ್ ಆಗಿರಬಾರ್ದು ಮತ್ತು ತುಂಬ ಲೂಸ್ ಆಗಿರಬಾರ್ದು. ಲೂಸ್ ಆಗಿದ್ದರೆ ಲೂಸ್ ಸ್ಟಿಚಿಂಗ್ ಬರ್ತಾ ಹೋಗುತ್ತೆ, ಟೈಟ್ ಆಗಿದ್ರೆ ದಾರ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ಅದಕ್ಕೆ ಈ ನಟ್ನ ಸರಿಯಾಗಿ ನಾವು ತಿರ್ಸ್ಕೊಂಡು ಇಟ್ಕೊಬೇಕು. ಈ ರೀತಿ ದಾರನ ಎಳೆದಾಗ ಬಾಬಿನ್ ನೀಟಾಗಿ ರೊಟೇಟ್ ಆಗಬೇಕು, ಯಾವುದೇ ಕಾರಣಕ್ಕೂ ಸ್ಟಕ್ ಆಗಬಾರ್ದು. ಇಲ್ಲೇನಾದರೂ ನಟ್ ಟೈಟ್ ಇದ್ದರೆ ದಾರ ಇಲ್ಲಿ ಟೈಟಾಗಿ ಎಳೆಯಲಿಕ್ಕೆ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸರಿಯಾಗಿ ಇದನ್ನು ಚೆಕ್ ಮಾಡಿಕೊಂಡು ಸೆಟ್ ಮಾಡಿ ಇಟ್ಕೊಬೇಕು. ಇನ್ನು ನೆಕ್ಸ್ಟು ನೋಡ್ತಾ ಹೋದರೆ ಈ ವೀಲ್ ಏನಿದೆ ಇದನ್ನು ನಾವು ಕರೆಕ್ಟಾಗಿ ತಿರುಗಿಸ್ಕೊಬೇಕು. ಅಂದರೆ ಕರೆಕ್ಟಾಗಿ ಪೆಟಲ್ನ ತುಳಿಬೇಕು ಮತ್ತು ಈ ವೀಲ್ ಏನಿದೆ ಇದನ್ನ ಕರೆಕ್ಟಾಗಿ ತಿರುಗಿಸ್ಬೇಕು. ಈ ರೀತಿ ಮೇಲೆ ಕೆಳಗೆ ಹಿಂದೆ ಮುಂದೆ ವೀಲ್ನ ಈ ರೀತಿ ತಿರುಗಿಸೋದ್ರಿಂದ ದಾರ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ನಾವು ಮಿಷಿನ್ಗೆ ಮೋಟರ್ನ ಫಿಕ್ಸ್ ಮಾಡ್ಕೊಳ್ಳೋದು. ಮೋಟರ್ ಜೋಡಿಸ್ಕೊಳ್ಳೋದ್ರಿಂದ ಈ ರೀತಿ ನಾವು ಹಿಂದೆ ಮುಂದೆ ವೀಲ್ನ ತಿರುಗಿಸಾಡೋದಕ್ಕೆ ಆಗೋದಿಲ್ಲ. ಕಾಲಲ್ಲಿ ಮೋಟರ್ನ ಪ್ರೆಸ್ ಮಾಡೋದ್ರಿಂದ ಈ ರೀತಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಆವಾಗ ಈ ಮಿಸ್ಟೇಕ್ ಕೂಡ ಅವಾಯ್ಡ್ ಆಗ್ತಾ ಹೋಗುತ್ತೆ. ನಾವು ಬರೀ ಸ್ಟಿಚಿಂಗ್ನ ಕಲ್ತ್ಕೊಂಡ್ರೆ ಸಾಕಾಗೋದಿಲ್ಲ. ಈ ರೀತಿ ಮಿಷಿನ್ನಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅದನ್ನು ಸಾಲ್ವ್ ಮಾಡೋದು ಕೂಡ ಕಲ್ತ್ಕೊಂಡಿರಬೇಕು. ಸ್ಟಿಚಿಂಗ್ ಮಿಷಿನ್ ಬಗ್ಗೆನೂ ಕೂಡ ನಮಗೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಅನ್ನೋದು ಇರಬೇಕಾಗುತ್ತೆ. ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ನಾವು ಸರಿ ಮಾಡ್ಕೊಳ್ಳೋದ್ರಿಂದ ದುಡ್ಡನ್ನೂ ಕೂಡ ಉಳಿತಾಯ ಮಾಡ್ಬೋದು. ಪದೇ ಪದೇ ನಾವು ಹೊರಗಡೆ ಎತ್ಕೊಂಡೋಗಿ ರಿಪೇರಿ ಕೊಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ದಾರ ಪದೇ ಪದೇ ಯಾಕೆ ಕಟ್ಟಾಗುತ್ತೆ ಮತ್ತು ನಾವು ಅದನ್ನು ಯಾವ ರೀತಿ ಸರಿ ಮಾಡ್ಕೊಬೋದು ಅನ್ನೋದಕ್ಕೆ ಒಂದು ಇನ್ಫಾರ್ಮೇಷನ್ ವಿಡಿಯೋ. ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.